ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ನಮಗೆ ಗೊತ್ತಿಲ್ಲದೇ ನಾವು ಯೂಟ್ಯೂಬಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ. ಅದರಲ್ಲಿ ನಾನು ಕೆಲವೊಂದು ಮಿಸ್ಟೇಕ್ಸ್ನ ಹೇಳ್ತೀನಿ. ಈ ಮಿಸ್ಟೇಕ್ನ ನೀವು ಸರಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಸಕ್ಸಸ್ಸನ್ನು ಕಾಣ್ಬೋದು. ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಈ ಮಿಸ್ಟೇಕ್ಸ್ಗಳನ್ನ ಮಾಡ್ತಿದ್ದೆ. ಅದಕ್ಕೆ ನನಗೆ ವ್ಯೂಸ್ ಅನ್ನೋದು ತುಂಬ ಡೌನ್ ಇತ್ತು ಆ್ಯಂಡ್ ಗ್ರೋತ್ ಕೂಡ ಕಾಣ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇರಲಿಲ್ಲ. ಜಸ್ಟ್ 50-100 ಈ ರೀತಿ ವ್ಯೂಸ್ ಬರ್ತಾ ಇತ್ತು. ನಾನು ಇದನ್ನೆಲ್ಲ ಸರಿಪಡಿಸ್ಕೊಂಡು ಅಪ್ಲೋಡ್ ಮಾಡಿದಾಗ ನಿಮ್ಮ ನಂಬಲ್ಲ ಗೈಸ್, ನನಗೆ ಒಳ್ಳೊಳ್ಳೆ ವ್ಯೂಸ್ ಬಂತು, ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಆದರು, ಚಾನಲ್ ಕೂಡ ಗ್ರೋ ಆಯಿತು, ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಳ್ಳೋ ರೀತಿನೂ ಆಯಿತು. ಸೊ ನಾನೇನೋ ಕೆಲವೊಂದು ಮಿಸ್ಟೇಕ್ಸ್ನ ನೀವು ಕರೆಕ್ಷನ್ ಮಾಡಿಕೊಂಡು ಅದಾದಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನನ್ನ ರೀತಿ ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ಗೈಸ್, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 0 ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಅದರ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿ ಫಾಲೋವರ್ಸ್ ಇರಲಿಲ್ಲ ಆ್ಯಂಡ್ ನನ್ನ ಫ್ರೆಶ್ ಫೇಸ್ನ ಇಟ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ನನಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪನೂ ನಾಲೆಜ್ ಇಲ್ಲದೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಆವಾಗ ನನಗೆ ವ್ಯೂಸ್ ಬಂದು 50-100 ಒಳಗಡೆ ಬರ್ತಾ ಇದ್ದಿದ್ದು. ಜಾಸ್ತಿ ಅಂದರೆ 200 ಅಷ್ಟೇ ವ್ಯೂಸ್ ಬರ್ತಾ ಇದ್ದಿದ್ದು. ನಿಮ್ಗೆ ಗೊತ್ತಿದೆ 200-500 ವ್ಯೂಸ್ ಬಂದರೆ ನಾವು ಖಂಡಿತ 4000 ವಾಚ್ ಅವರ್ಸ್ ಆಗಲಿ ಅಥವಾ 1000 ಸಬ್ಸ್ಕ್ರೈಬರ್ ಆಗಲಿ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಂಗೆ ತುಂಬ ಬೇಜಾರಾಯಿತು. ನಾನು ಏನೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಕೂಡ ನನಗೆ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿ ತುಂಬ ಯೋಚನೆ ಮಾಡಿದಾಗ ಗೊತ್ತಾಯಿತು ನಾನು ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀನಿ. ಆ ರೀಸನಿಂದನೇ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿ ಅದನ್ನು ಸರಿಪಡಿಸ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ಗೈಸ್ ನನಗೆ ಎಷ್ಟು ವ್ಯೂಸ್ ಬಂತು ಆ್ಯಂಡ್ ಎಷ್ಟು ಸಬ್ಸ್ಕ್ರೈಬರ್ ಆಯಿತು ಅಂದರೆ ಇವತ್ತಿಗೆ 35,000 ಸಬ್ಸ್ಕ್ರೈಬರ್ ಇದ್ದಾರೆ ಇನ್ ಯೂಟ್ಯೂಬ್ ಚಾನಲಲ್ಲಿ. ನಿಮ್ಗೆ ಗೊತ್ತಿರ್ಬೋದು 35,000 ಸಬ್ಸ್ಕ್ರೈಬರ್ ಅಂದರೆ ಅಷ್ಟು ಈಸಿ ಅಲ್ಲ, ಜಸ್ಟ್ 6 ಮಂತ್ಸಲ್ಲಿ ಕಂಪ್ಲೀಟ್ ಮಾಡೋದು. ನನಗೆ ಆಗಿದೆ. ಸೊ ಅದಕ್ಕೆಲ್ಲ ಕಾರಣ ಏನಂದರೆ ನಾನು ಮಾಡಿರೋ ಮಿಸ್ಟೇಕ್ಸ್ನ ನಾನು ಸರಿ ಮಾಡ್ಕೊಂಡಿರೋವಂಥದ್ದು. ಸೊ ಇವಾಗ ನಾನು ಯಾವ್ಯಾವ ಮಿಸ್ಟೇಕ್ನ ನೀವು ಸರಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ಕೂಡ ಅದನ್ನು ಫಾಲೋ ಮಾಡಿಕೊಂಡು ನಿಮ್ಮ ಸಬ್ಸ್ಕ್ರೈಬರ್ ಆ್ಯಂಡ್ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳಿ. ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಳೋ ಈ ಮಿಸ್ಟೇಕ್ಸ್ನ ನೀವು ಖಂಡಿತ ಅವಾಯ್ಡ್ ಮಾಡಲೇಬೇಕು. ಅವಾಯ್ಡ್ ಮಾಡಿದ್ರೆ ಮಾತ್ರ ನಿಮಗೆ ವ್ಯೂಸ್ ಅನ್ನೋದು ಬರೋದು. ಸೊ ಆ ಮಿಸ್ಟೇಕಲ್ಲಿ ನಂಬರ್ 1 ರಾಂಗ್ ತಮ್ಲೈನ್. ಗೈಸ್, ತಮ್ಲೈನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ ಅಂದರೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಚಾನಲ್ ಗ್ರೋತ್ ಆಗಿರೋಕ್ಕಾಗಿರ್ಬೋದು, ನಿಮ್ಮ ಚಾನಲ್ ಗ್ರೋತ್ ಆಗೋಕ್ಕಾಗಿರ್ಬೋದು, ವ್ಯೂಸ್ ಬರೋಕ್ಕಾಗಿರ್ಬೋದು, ಸಬ್ಸ್ಕ್ರೈಬರ್ ಆಗೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ತಮ್ಲೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ತಮ್ಲೈನ್ ಮಾಡಬೇಕಾದ್ರೆ ನಾವು ಎಡ್ತು ಅಂತಂದರೆ ಅಲ್ಲಿ 50% ನಿಮ್ಮ ಚಾನಲ್ಲು ಬಿದ್ದಂಗೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿರೋ ತಮ್ಲೈನ ಕ್ರಿಯೇಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ತಮ್ಲೈನ ಕ್ರಿಯೇಟ್ ಮಾಡಿಲ್ಲ ಅಂದರೆ ಅಲ್ಲಿ ಯಾರು ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡೋದಿಲ್ಲ. ಇಂಪ್ರೆಷನ್ನು ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಇಂಪ್ರೆಷನ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕರೆಕ್ಟಾಗಿರೋ ತಮ್ಲೈನ ಕ್ರಿಯೇಟ್ ಮಾಡಿ. ನೀವು ಏನೇ ತಮ್ಲೈನ್ ಹಾಕ್ಬೋದು, ನಿಮ್ಮ ಟೆಕ್ಸ್ಟು ಬೋಲ್ಡ್ ಆಗಿರಲಿ, ಕನ್ನಡ ಇಂಗ್ಲೀಷ್ ಯೂಸ್ ಮಾಡಿ. ಆವಾಗ ಮಾತ್ರ 2 ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಆವಾಗ ಇನ್ನೂ ನೋಡೋ ಜನಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ತಮ್ಲೈನಲ್ಲಿ 2 ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಜಾಸ್ತಿ, ಓಕೆನಾ? ಈ ಥರ ತಮ್ಲೈನ ಕ್ರಿಯೇಟ್ ಮಾಡ್ಕೊಳ್ಳಿ. ವೀಕ್ ಟೈಟಲ್. ಗೈಸ್, ಟೈಟಲ್ ಕೂಡ ವೆರಿ ಇಂಪಾರ್ಟೆಂಟ್. ನಮ್ಮ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನಾವು ಹಾಕೋ ಟೈಟಲ್ ಆ್ಯಂಡ್ ನಾವು ಹಾಕೋ ತಮ್ಲೈನ್ ಮೂಲಕನೇ ಜನಕ್ಕೆ ಗೊತ್ತಾಗೋದು ನಮ್ಮ ವಿಡಿಯೋದಲ್ಲಿ ಏನಿದೆ ಅಂತ. ಸೊ ಆ ಟೈಟಲ್ ತಮ್ಲೈನ್ನೇ ರಾಂಗ್ ಮಾಡಿಬಿಟ್ರೆ ಜನಕ್ಕೆ ನಿಜವಾಗ್ಲೂ ಅಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಅವರು ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡೋದಿಲ್ಲ, ಅಲ್ಲಿ ವ್ಯೂಸ್ ಕೂಡ ಬರೋದಿಲ್ಲ, ಅಲ್ಲಿ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ, ಜೊತೆಗೆ ವಾಚ್ ಅವರ್ಸ್ ಕೂಡ 0. ಸೊ ಅದಕ್ಕೋಸ್ಕರ ಟೈಟಲ್ ಕೂಡ ವೆರಿ ಇಂಪಾರ್ಟೆಂಟ್. ನಿಮ್ಮ ಟೈಟಲ್ ನೋಡಿನೇ ಕ್ಲಿಕ್ ಮಾಡ್ತಾರೆ ಜನ. ನಿಮ್ಮ ಟೈಟಲ್ನ ಓದಿ ಕ್ಲಿಕ್ ಮಾಡೋದು ತುಂಬ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿರೋ ಟೈಟಲ್ ಯೂಸ್ ಮಾಡ್ಕೊಳ್ಳಿ. ಸೊ ಟೈಟಲ್ ಕರೆಕ್ಟಾಗಿಲ್ಲ ಅಂದರೆ CTR ಡ್ರಾಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟೈಟಲ್ ಕರೆಕ್ಟಾಗಿರಬೇಕು. ಇದರಿಂದನೇ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗೋವಂಥದ್ದು, ಓಕೆನಾ? ನಿಮ್ಮ ಟೈಟಲಲ್ಲಿ ಕ್ಯೂರಿಯಾಸಿಟಿ ಇರಲಿ, ಓಕೆನಾ? ನೋಡಬೇಕು ಅಂತ ಜನಕ್ಕೆ ಅನಿಸ್ಬೇಕು. ಆವಾಗ ಮಾತ್ರ ಜನ ಕ್ಲಿಕ್ ಮಾಡಿ ನೋಡ್ತಾರೆ. ನಿಮ್ಮ ಟೈಟಲ್ ಏನೇ ಇರಲಿ, ನಿಮ್ಮ ಟೈಟಲ್ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ ಏನೇನೋ ಟೈಟಲ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ವಿಡಿಯೋದಲ್ಲಿರೋ ಕ್ಯೂರಿಯಾಸಿಟಿನ ಟೈಟಲ್ ಮೂಲಕ ತೋರಿಸಿ, ಖಂಡಿತ ಅಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ 3rd ಒನ್, ಬೋರಿಂಗ್. ಗೈಸ್, ನೀವು ಸ್ಟಾರ್ಟಿಂಗ್ 5 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸು ತುಂಬ ಇಂಟ್ರೊಡಕ್ಷನ್ ಕೊಡ್ತಾ ಹೋದರೆ ಖಂಡಿತ ನೋಡೋ ವ್ಯೂವರ್ಸ್ಗೆ ಬೋರಿಂಗ್ ಅನಿಸುತ್ತೆ. ಸೊ ನೀವು ಸ್ಟಾರ್ಟಿಂಗ್ 10 ಸೆಕೆಂಡ್ಸ್ 15 ಸೆಕೆಂಡ್ಸು ಆಡಿಯನ್ಸ್ ಎಂಗೇಜಿಂಗ್ ಆಗಿ ಇಟ್ಕೋಬೇಕು. ಅದಾದಮೇಲೆ ಬೋರಿಂಗ್ ಆದರೆ ವಾಟ್ ಎವರ್ ಅದು ಮುಂದಕ್ಕೆ ನೋಡ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟಿಂಗ್ 15 ಸೆಕೆಂಡ್ಸು ಅವರು ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಆ ರೀತಿ ನೀವು ಎಂಗೇಜಿಂಗ್ ಆಗಿ ಇಟ್ಕೊಂಡ್ರೆ ಮಾತ್ರ ವ್ಯೂಸು ವಾಚ್ ಅವರ್ಸು ಜಾಸ್ತಿ ಆಗೋದು. ನಿಮ್ಮ 5 ಸೆಕೆಂಡ್ಸ್ ಬೋರಿಂಗ್ ಅಂತ ಅನಿಸ್ತು ಅಂದರೆ ಸ್ಟಾರ್ಟಿಂಗಲ್ಲಿ ವ್ಯೂವರ್ಸು ಖಂಡಿತ ಸ್ಕಿಪ್ ಮಾಡ್ತಾರೆ. ಅಲ್ಲಿ ಇಂಪ್ರೆಷನ್ ತುಂಬ ಕಡಿಮೆ ಆಗುತ್ತೆ. ಸೊ ಸ್ಕಿಪ್ ಮಾಡೋ ರೀತಿ ನೀವು ವಿಡಿಯೋ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ನೀವು ವಾರಕ್ಕೆ ಒಂದೇ ವಿಡಿಯೋ ಹಾಕಿದ್ರು ಕೂಡ ಸ್ಕಿಪ್ ಮಾಡೋ ರೀತಿ ವಿಡಿಯೋನ ಹಾಕೋಕ್ಕೆ ಹೋಗಬೇಡಿ. ಇದು ಮೇನಾಗಿ ತಿಳ್ಕೊಳ್ಳಿ. 4th ಒನ್ನು, ತುಂಬ ಜನ ನೋಡಿದ್ದೀನಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ಮಾಡ್ತೀರಾ, ತಮ್ಲೈನ್ ಕೂಡ ಹಾಕ್ತೀರಾ, ಬಟ್ ಕೀವರ್ಡ್ಸ್ನ ಹಾಕೋದು ಮರ್ತ್ಬಿಡ್ತೀರಾ ಅಥವಾ ಅದರಿಂದ ಏನು ಯೂಸು ಅಂತ ಹೇಳಿ ಸ್ಕಿಪ್ ಮಾಡಿಬಿಡ್ತೀರಾ. ಇದರಿಂದ ನಿಮ್ಮ ವಿಡಿಯೋ ಸರ್ಚ್ ಲಿಸ್ಟಲ್ಲಿ ಬರೋದಿಲ್ಲ, ಓಕೆನಾ? ಸರ್ಚ್ ಲಿಸ್ಟಲ್ಲಿ ನಿಮ್ಮ ವಿಡಿಯೋ ಬಂದಿಲ್ಲ ಅಂತಂದರೆ ಖಂಡಿತ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಅನ್ನೋದು ಡೌನ್ ಆಗಿರುತ್ತೆ. ಜಾಸ್ತಿ ಆದಷ್ಟು ನೀವು ಕೀವರ್ಡ್ಸ್ನ ಯೂಸ್ ಮಾಡಿ. ಆ ಕೀವರ್ಡ್ಸ್ ಇಟ್ಕೊಂಡು ಸರ್ಚ್ ಮಾಡೋ ಎಲ್ಲ ಆಡಿಯನ್ಸ್ಗೂ ನಿಮ್ಮ ವಿಡಿಯೋಸ್ ಕೂಡ ರೆಕಮೆಂಡೇಶನ್ ಆಗುತ್ತೆ. ಒಂದು 100 ಜನ ಸರ್ಚ್ ಮಾಡ್ತಾನೆ, 100 ಜನಕ್ಕೂ ಅದು ಸರಿ ರೆಕಮೆಂಡೇಶನ್ ಆದಾಗ ಅದೊಂದು 50 ಜನ ನೋಡಿದ್ರು ಕೂಡ ನಿಮ್ಮ ಇಂಪ್ರೆಷನ್ ಥ್ರೋ ರೇಟ್ ಜಾಸ್ತಿ ಆಗುತ್ತೆ.
ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೀವರ್ಡ್ಸ್ನ ಆದಷ್ಟು ಯೂಸ್ ಮಾಡಿ ಗೈಸ್. ಕೀವರ್ಡ್ಸ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಂಬರ್ 5 ಪೂರ್ ಆಡಿಯೋ. ಲೈಕ್ ಏನಪ್ಪ ಅಂತಂದರೆ ನಿಮ್ಮ ವಿಡಿಯೋ ಕ್ಲಾರಿಟಿ ಚೆನ್ನಾಗಿರುತ್ತೆ, ಆಡಿಯೋನೂ ಚೆನ್ನಾಗಿರುತ್ತೆ, ನೀವು ಮಾತಾಡೋ ಸ್ಟೈಲ್ ಕೂಡ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಆಡಿಯೋ ಸ್ವಲ್ಪ ಪೂರಾಗಿರುತ್ತೆ, ಒಂಥರ ಸೆಪ್ಪೆ ಆಗಿರೋದು, ಅಥವಾ ಜನಕ್ಕೆ ಕೇಳಿಸೋಕ್ಕೆ, ಜನಕ್ಕೆ ಅಟ್ರಾಕ್ಟಿವ್ ಆಗಿರುವಂಥ ಪದಗಳನ್ನ ಯೂಸ್ ಮಾಡದೇ ಇರೋದು. ಆ ರೀತಿ ಇದ್ದಾಗಲೂ ಕೂಡ ಜನಕ್ಕೆ ಸ್ಕಿಪ್ ಮಾಡಬೇಕು ಅನ್ಸುತ್ತೆ, ಏನೇನೋ ವರ್ಡ್ಗಳು ಯೂಸ್ ಮಾಡೋದು, ಸ್ವಲ್ಪ ಸೆಪ್ಪೆಗೆ ಮಾತಾಡೋ ಥರ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಎನರ್ಜಿಯಾಗಿ ಮಾತಾಡಿ. ಆಡಿಯೋದಲ್ಲಿ ಮಾತಾಡಬೇಕಾದ್ರೆ ತುಂಬ ಎನರ್ಜೆಟಿಕ್ ಆಗಿ ಮಾತಾಡಿ. ಅವಾಗಲೂ ಕೂಡ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಅಂದಿದ ತಕ್ಷಣ ನಾವು ಐಫೋನ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಮಾಡಬೇಕು, ಆಡಿಯೋ ಕ್ಲಾರಿಟಿ ಅಂದಿದ ತಕ್ಷಣ ಮೈಕ್ ಹಾಕೊಂಡು ಮಾಡಬೇಕು, ಆ ಥರ ಏನೂ ಇಲ್ಲ ಗೈಸ್. ನೀವು ಮಾತಾಡೋದ್ರಲ್ಲಿ ಸ್ವಲ್ಪ ಸ್ಟೈಲಿಶ್ ಆಗಿ, ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿ ಅಷ್ಟೇ, ಅಲ್ಲೇ ವಾಯ್ಸ್ ಚೆನ್ನಾಗಿ ಬರುತ್ತೆ. ಸೊ ಮೈಕ್ ಬೇಕೇ ಬೇಕು, ಕ್ಯಾಮ್ರಾ ಬೇಕೇ ಬೇಕು ಅಂತ ಏನಿಲ್ಲ, ನೀವು ಮಾತಾಡೋ ಸ್ಟೈಲೇ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಓಕೆನಾ? ಆಡಿಯೋ ಕ್ಲಾರಿಟಿ ಚೆನ್ನಾಗಿತ್ತು ಅಂದರೆ ಜನಕ್ಕೆ ಇನ್ನೂ ನೋಡೋಕ್ಕೆ ಇಷ್ಟ ಆಗುತ್ತೆ, ಡಬಲ್ ಟೈಮ್ ತ್ರಿಬಲ್ ಟೈಮ್ ನೋಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಡಿಯೋ ಕ್ಲಾರಿಟಿನೂ ಕೂಡ ಮೇಂಟೈನ್ ಮಾಡ್ಕೊಳ್ಳಿ. ಸಿಕ್ಸ್ತ್ ಒನ್ ಲಾಂಗ್ ಇಂಟ್ರೊಡಕ್ಷನ್. ನಾನು ತುಂಬ ವಿಡಿಯೋಸ್ಗಳಲ್ಲಿ ನೋಡಿದ್ದೀನಿ, ತುಂಬ ಲಾಂಗಾಗಿ ಇಂಟ್ರೊಡಕ್ಷನ್ ಕೊಡ್ತಾರೆ. ಅವಾಗ ಆಡಿಯನ್ಸ್ಗೆ ಏನಾಗುತ್ತೆ ಹೇಳಿ, ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸೊ ಅವರು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ದೇ ಇರೋದ್ರಿಂದ ಆಡಿಯನ್ಸು ಪೇಷನ್ಸಿಂದ ವೇಟ್ ಮಾಡಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಓಕೆನಾ? ಸೊ ಅದರಿಂದ ಹೇಳ್ತಾ ಇದ್ದೀನಿ, ಡೈರೆಕ್ಟ್ ಟಾಪಿಕ್ಗೆ ಬಂದುಬಿಡಿ. ನೆಕ್ಸ್ಟ್ ಏನೇ ಬೋರಿಂಗ್ ಟಾಪಿಕ್ ಇತ್ತು ಅದನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ. ಇದರಲ್ಲಿ ಏನು ಕಂಟೆಂಟ್ ಇದೆಯೋ ಅದನ್ನು ಡೈರೆಕ್ಟಾಗಿ ತಿಳಿಸೋಕ್ಕೆ ಟ್ರೈ ಮಾಡಿ ಆಡಿಯನ್ಸ್ಗೆ. ಅದು ಬಿಟ್ಟು ಸ್ಟಾರ್ಟಿಂಗಲ್ಲಿ ನೀವು ಲಾಂಗ್ ಇಂಟ್ರೊಡಕ್ಷನ್ ಕೊಟ್ಕೊಂಡು ನೀವು ಹೇಳಬೇಕಾಗಿರೋ ಪಾಯಿಂಟ್ನ ಲಾಸ್ಟಲ್ಲಿ ಹೇಳ್ತು ಅಂದರೆ ಯಾವ ಆಡಿಯನ್ಸ್ಗೂ ಆ ಪಾಯಿಂಟು ರೀಚ್ ಆಗಿರೋದಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಹೇಳಬೇಕಾಗಿರೋ ಪಾಯಿಂಟ್ನ ಹೇಳಿ, ಅವಾಗ ಆಡಿಯನ್ಸ್ ಅಟೆನ್ಷನ್ನ ನೀವು ಪಡ್ಕೋಬೋದು. ಓಕೆನಾ? ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಕೂಡ ಮೇಂಟೈನ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಒಂದು ನೋ ಕನ್ಸಿಸ್ಟೆನ್ಸಿ. ಗೈಸ್, ಕನ್ಸಿಸ್ಟೆನ್ಸಿ ಅನ್ನೋದು ಯೂಟ್ಯೂಬಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನೀವು ಇವತ್ತೊಂದು ವೀಡಿಯೋ ಮಾಡಿರ್ತೀರ, ಆ ವಿಡಿಯೋದಿಂದ ಸ್ವಲ್ಪ ಗ್ರೋತ್ ಕಾಣ್ತೀರಾ ಅಂದ್ಕೊಳ್ಳಿ, ಒಂದು 500 ವ್ಯೂಸ್ ಬಂದಿರುತ್ತೆ. ಅದೇ ನಾಳೆನೂ ಒಂದು ವೀಡಿಯೋ ಹಾಕಿ ಅಲ್ಲಿ 1000 ವ್ಯೂಸ್ ಬಂದಿರುತ್ತೆ, ನಾಳೆ ವೀಡಿಯೋ ಹಾಕಿ 1500 ವ್ಯೂಸ್ ಬಂದಿರುತ್ತೆ ಅಂತ ಹೇಳಿ ಒಂದು ವಾರ ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಅಲ್ಲಿ ವ್ಯೂಸ್ ಅನ್ನೋದು ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕನ್ಸಿಸ್ಟೆನ್ಸಿ ಅನ್ನೋದು ಯೂಟ್ಯೂಬಲ್ಲಿ ಮೇನಾಗಿ ಮೇಂಟೈನ್ ಮಾಡಬೇಕು. ನಿಮಗೆ ವ್ಯೂಸ್ ಬರದೇ ಇರಲಿ, ಸಬ್ಸ್ಕ್ರೈಬರ್ ಆಗದೇ ಇರಲಿ, ನೀವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಲೇಬೇಕು. ಆವಾಗ ಮಾತ್ರ ಯೂಟ್ಯೂಬಲ್ಲಿ ಗ್ರೋತ್ ಕಾಣೋಕ್ಕೆ ಸಾಧ್ಯ. ಓಕೆನಾ? ನಿಮ್ಗೆ ವ್ಯೂಸ್ ಬಂದು ನಿಮ್ಮ ಮಾನಿಟೈಸೇಷನ್ ಆದರೂ ಕೂಡ ನೆಕ್ಸ್ಟ್ಗೂ ಕೂಡ ನೀವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾನೆ ಹೋಗಬೇಕು. ಓಕೆನಾ? ನೆಕ್ಸ್ಟ್ ಕಾಪಿ ಕಂಟೆಂಟ್. ಗೈಸ್, ಯಾರೋ ಏನೋ ಕಂಟೆಂಟ್ ಮಾಡಿರ್ತಾರೆ, ಅದಕ್ಕೆ ವ್ಯೂಸ್ ಬಂದ್ಬಿಟ್ಟಿರುತ್ತೆ. ಸೊ ನಾವು ಅದೇ ಕಂಟೆಂಟ್ನ ಮಾಡೋಣ ಅಂತ ಹೇಳಿ ಮಾಡಿತು ಅಂದರೆ ಅಲ್ಲಿ ವ್ಯೂಸ್ ಬರೋದಿಲ್ಲ. ಆ ಕಂಟೆಂಟ್ನ ಆಲ್ರೆಡಿ ಆಡಿಯನ್ಸ್ ಅಲ್ಲಿ ನೋಡಿಬಿಟ್ಟು ಇಷ್ಟಪಟ್ಟಿರ್ತಾರೆ. ಅದೇ ಕಂಟೆಂಟ್ನ ನಿಮ್ಮ ವಿಡಿಯೋದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರಾ? ಖಂಡಿತ ಇಲ್ಲ. ಸೊ ಅವ್ರು ಅದನ್ನು ಮಾಡಿದ್ದಾರೆ ಅಂದರೆ ನಾವು ಇನ್ನೊಂದು ಬೇರೆ ರೀತಿ ಕಂಟೆಂಟ್ನ ಮಾಡಬೇಕು, ಆಡಿಯನ್ಸ್ ಅಟೆನ್ಷನ್ ಪಡ್ಕೊಳ್ಳೋಂಥ ಕಂಟೆಂಟ್ನ ಮಾಡಬೇಕು. ಯೂಟ್ಯೂಬಲ್ಲಿ ಜಾಸ್ತಿ ವ್ಯಾಲ್ಯೂ ಕೊಡುವಂಥ ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡಿ. ಕಾಪಿಡ್ ಕಂಟೆಂಟ್ನ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ವಿಡಿಯೋಗೆ, ನಿಮ್ಮ ಚಾನಲ್ಗೆ ನೀವೇ ವ್ಯಾಲ್ಯೂ ಕೊಟ್ಕೋಬೇಕು, ಅದು ಬಿಟ್ಟು ಕಾಪಿ ಮಾಡೋವಂಥದ್ದಲ್ಲ. ಸೊ ಕಾಪಿನ ಆದಷ್ಟು ಅವಾಯ್ಡ್ ಮಾಡಿ. ಓಕೆನಾ? ಆವಾಗ ಮಾತ್ರ ಯೂಟ್ಯೂಬಲ್ಲಿ ಗ್ರೋತ್ ಕಾಣೋಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಒನ್, ನೋ ಪೇಷನ್ಸ್. ಗೈಸ್, ನಮ್ಮ ಜನಕ್ಕೆ ಪೇಷನ್ಸ್ ಅನ್ನೋದೇ ಇಲ್ಲ. ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನ, ಸಂಜೆ ಅಷ್ಟೊತ್ತು ಗ್ರೋತ್ ಕಾಣಬೇಕು, ನಾಳೆ ಅಷ್ಟೊತ್ತು ಮಾನಿಟೈಸೇಷನ್ ಆಗಬೇಕು, ನಾಳೆ ಅಷ್ಟೊತ್ತಿಗೆ ಹನಿಮೆ ಸ್ಟಾರ್ಟ್ ಮಾಡಬೇಕು, ಈ ಥರ ಅಂದ್ಕೊಂಬಿಟ್ಟಿರ್ತೀರಾ. ಇಲ್ಲ, ಯೂಟ್ಯೂಬ್ ಚಾನಲಲ್ಲಿ ಈ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಬ್ಬೊಬ್ರು ತುಂಬ ಫೇಮಸ್ ಆಗಿರೋರು ಮಾತ್ರ ಈ ಥರ ಆಗುತ್ತೆ ಹೊರತು ಎಲ್ಲರಿಗೂ ಆ ಥರ ಆಗೋದಿಲ್ಲ. ನಾವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು, ಪೇಷನ್ಸಿಂದ ವೀಡಿಯೋನ ಅಪ್ಲೋಡ್ ಮಾಡಬೇಕು, ಪೇಷನ್ಸಿಂದ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಆವಾಗ ಮಾತ್ರ ಯೂಟ್ಯೂಬ್ ಚಾನಲಲ್ಲಿ ಗ್ರೋತ್ ಆಗೋಕ್ಕೆ ಸಾಧ್ಯ. ಯೂಟ್ಯೂಬ್ ಚಾನಲ್ಗೆ ಮೇನಾಗಿ ಬೇಕಾಗಿರೋದು ಕಂಟೆಂಟು ಅಲ್ಲ, ತಮ್ಲೈನು ಅಲ್ಲ, ಟೈಟಲು ಅಲ್ಲ, ಕನ್ಸಿಸ್ಟೆನ್ಸಿ ಅಲ್ಲ, ಪೇಷನ್ಸಿಂದ ವೀಡಿಯೋ ಮಾಡಿದ್ರೆ ಮಾತ್ರ ಯೂಟ್ಯೂಬ್ ಚಾನಲಲ್ಲಿ ಗ್ರೋತ್ ಆಗೋಕ್ಕೆ ಸಾಧ್ಯ. ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಲಾಂಗ್ ಟರ್ಮ್ ಮೈಂಡ್ಸೆಟ್ನ ಇಟ್ಕೊಂಡು ಓಪನ್ ಮಾಡಿ. ಶಾರ್ಟ್ ಟರ್ಮ್ ಮೈಂಡ್ಸೆಟ್ನ ಇಟ್ಕೊಂಡು ಓಪನ್ ಮಾಡ್ತು ಅಂತ ಅಂದರೆ ಅಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಲಾಂಗ್ ಟರ್ಮ್ ಮೈಂಡ್ಸೆಟ್ ಇರಬೇಕು ನೀವು ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪೇಷನ್ಸಿಂದ ವೇಟ್ ಮಾಡಿ, ಖಂಡಿತ ಸಕ್ಸಸ್ ಅನ್ನೋದು ತಾನಾಗೆ ಬರುತ್ತೆ. ಆಯ್ತಲ್ಲ ಗೈಸ್, ಈ 10 ಮಿಸ್ಟೇಕ್ನ ಅವಾಯ್ಡ್ ಮಾಡಿದ್ರೆ ಖಂಡಿತ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ಯಾಕೆ ಗ್ರೋತ್ ಆಗಲ್ಲ? ನಾನು ಕೂಡ ನಿಮ್ಮಂತೆಯೇ 0 ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ 35,000 ಸಬ್ಸ್ಕ್ರೈಬರ್ ಇದ್ದಾರೆ. ಅದಕ್ಕೆ ಮೇನ್ ರೀಸನ್ ಬಂದು ನಾನು ಪೇಷನ್ಸಿಂದ ವರ್ಕ್ ಮಾಡಿದೆ ಆ್ಯಂಡ್ ಬೇರೆ ರೀತಿ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡಿದೆ. ಜನಕ್ಕೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಕಂಟೆಂಟ್ ಮೇಲೆ ತುಂಬ ಫೋಕಸ್ ಕೊಟ್ಟೆ. ಜೊತೆಗೆ ತಮ್ಲೈನ್, ಟೈಟಲ್, ಕೀವರ್ಡ್ಸ್ ಪ್ರತಿಯೊಂದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡೆ. ಸೊ ಅದರಿಂದನೇ ನನಗೆ 0 ಸಬ್ಸ್ಕ್ರೈಬರಿಂದ 35,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದು. ಜೊತೆಗೆ ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ಕೂಡ ಪಡ್ಕೋತಾ ಇರೋದು ಅದರಿಂದನೇ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪೇಷನ್ಸಿಂದ ಒಳ್ಳೊಳ್ಳೆ ಕಂಟೆಂಟ್ನ ಮಾಡಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ತಮ್ಲೈನ್, ಟೈಟಲ್, ಕೀವರ್ಡ್ಸ್ ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕೆ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಲ್ಲ? ಖಂಡಿತ ಹಾಗೆ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.